ಹಾಯ್, ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ಈ ಥರ ಇಕ್ಕಟ್ಟಾಗಿರೋ ಚರಂಡಿಯಲ್ಲಿ ಸೆಂಟ್ರಲ್ ಪೈಪ್ ಹೊಡೆದೋಗಿದೆ. ಇಕ್ಕಟ್ಟಾದ ಜಾಗದಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾವಿಲ್ಲಿ ಈ ಫಿಟ್ಟಿಂಗ್ನ ಎರಡು ರೀತಿ ಮಾಡಬಹುದು. ಪೈಪ್ ಮೆಜರ್ ಮಾಡಿ ಕಟ್ ಮಾಡಿ ಆಚೆ ಈಚೆ ಹೀಟ್ ಮಾಡಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು. ಇನ್ನೊಂದು ಮೆಥಡು ರೆಡಿ ರಿಪೇರ್ ಕಾಲರ್ ಹಾಕಿ ಫಿಟ್ ಮಾಡೋದು. ಇದು ನಾರ್ಮಲ್ SWR ಕಾಲರೇ, ಬಟ್ ಸೆಂಟ್ರಲ್ಲಿ ನಿಮಗೆ ಗ್ರೂ ಲೆಸ್ ಆಗಿ ಬರುತ್ತೆ. ನಾರ್ಮಲ್ ಕಾಲರಲ್ಲಾದರೆ ನಿಮಗೆ ಪೈಪ್ ಥ್ರೂ ಪಾಸ್ ಆಗೋದಿಲ್ಲ. ಈ ರೆಡಿ ಕಾಲರ್ನಲ್ಲಿ ಪೈಪ್ನ ಆಚೆಯಿಂದ ಈಚೆ ಮೂವ್ಮೆಂಟ್ ಮಾಡ್ಬೋದು. ಹೀಟ್ ಮಾಡಿ ಫಿಟ್ ಮಾಡೋದ್ರಿಂದ ಸ್ವಲ್ಪ ಟಫ್ ಆಗೋದಾದರೆ ಈ ರೀತಿ ರೆಡಿ ಕಾಲರ್ ಹಾಕಿ ರೆಡಿ ಮಾಡ್ಬೋದು. ಇಲ್ಲಿ ಗಮ್ ಯೂಸ್ ಮಾಡಿದ್ರೆ ಕಾಲರ್ ಮೂವ್ಮೆಂಟ್ ಆಗೋದಿಲ್ಲ ಅಂತೇಳಿ ನಾವಿಲ್ಲಿ ಲೂಬ್ರಿಕೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ರಿಪೇರ್ ಕಾಲರ್ ಬರೋಕ್ಕಿಂತ ಮುಂಚೆ ನಾವು ಸಹ ಹೀಟ್ ಮಾಡಿ ಫಿಟ್ಟಿಂಗ್ ಮಾಡ್ತಾ ಇದ್ವಿ. ನೋಡಿ, ಈ ಇಕ್ಕಟ್ಟಾದ ಜಾಗದಲ್ಲಿ ಈ ಫಿಟ್ಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಅದು ಕಾಲರ್ ರೊಟೇಷನ್ ಆಗಲಿದ್ದಕ್ಕೆ ಚಿಸಲಲ್ಲಿ ಸ್ವಲ್ಪ ಮೂವ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಫಿಟ್ಟಿಂಗ್ಸ್ಗಳು ಹೊರದೇಶದಲ್ಲಿ ಹೋಲಿಸ್ಕೊಂಡ್ರೆ ಸಿಂಪ್ಲಿ ಈಸಿ ಫಿಟ್ಟಿಂಗ್ಸ್ ಇರುತ್ತೆ. ಅಂದರೆ ಆ ಟೆಕ್ನಾಲಜಿ ಈಸಿ ಟೆಕ್ನಾಲಜಿನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಆ ಟೆಕ್ನಾಲಜಿ ಎಲ್ಲ ನಮ್ಮ ದೇಶಕ್ಕೆ ಬರಬೇಕಂದ್ರೆ ಸುಮಾರು ವರ್ಷಗಳೇ ಬೇಕಾಗುತ್ತೆ ಅಂತ ಅನಿಸುತ್ತೆ. ನಾವು ಪ್ರತಿನಿತ್ಯ ಫೇಸ್ಬುಕ್ ಪೇಜ್ ಆಗಲಿ ಸ್ಟೋರಿಯಲ್ಲಾಗಲಿ ನೋಡ್ತಾನೆ ಇರ್ತೀವಿ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ. ಫೈನಲಿ ಇಕ್ಕಟ್ಟಾಗಿರೋ ಜಾಗದಲ್ಲಿ ರೆಡಿ ಕಲರ್ ಯೂಸ್ ಮಾಡಿ ಫಿಟ್ಟಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.